ಎಲ್ರಿಗೂ ನಮಸ್ಕಾರ. ಇವತ್ತು ಇಷ್ಟಕ್ಕೊಂದು ಜನ ಇವತ್ತು ಸೇರ್ಲಿಕ್ಕೆ ಏನು ಕಾರಣಪ್ಪ ಅಂತಂದರೆ, ಈ ಡಿ ಜಿ ಶಾಂತನಗೌಡರು ಅವರಿಗೆ ಈ ಸಚಿವ ಸ್ಥಾನ ನೀಡೋದ್ರ ಬಗ್ಗೆ ಎಲ್ಲರೂ ಕೂಡ ಅಭಿಮಾನಿಯಿಂದ ಸೇರಿದ್ದಾರೆ. ಅವ್ರಿಗೆ ಯಾಕಪ್ಪ ಸಚಿವ ಸ್ಥಾನ ನೀಡಬೇಕಂತಂದರೆ, ಅವರ ಫ್ಯಾಮಿಲಿ ಇವತ್ತಲ್ಲ ಯಾವತ್ತೂ ಕೂಡ ಜನಸೇವೆಗೆ ಮುಂದಾದರೂ ಅಧಿಕಾರ ಇದ್ದರೂ ಇಲ್ಲಿದ್ದರೂ ಕೂಡ 24 ಗಂಟೆ ಎನಿ ಟೈಮ್ ಅವರಿಗೆ ಅವ್ರ ಜನಸೇವೆಯಾಗಿ ತಮ್ಮ ಜೀವನ ಮೀಸಲಿಟ್ಟಿರ್ತಾರೆ. ಆಗ ಅವ್ರ ಹಿರಿಯ ಮುತ್ಸಜ್ಜಿಯಾಗಿ ಆಮೇಲೆ ನಾನಾ ಎಲ್ಲ ರೀತಿಯ ರಾಜಕೀಯ ಅನುಭವ ಇರೋದ್ರಿಂದ ಅವರಿಗೆ ದಯವಿಟ್ಟು ಅವ್ರಿಗೆ ಈ ಸರ್ ಸಚಿವ ಸ್ಥಾನ ಕೊಟ್ಟು ಅವರ ಒಂದು ಒಳ್ಳೆಯ ಮನಸ್ಸಿಗೆ ಅವರೊಂದು ಒಳ್ಳೆಯ ವ್ಯಕ್ತಿತ್ವಕ್ಕೆ ಹಾಗೂ ಹೊನ್ನಾಳಿ ತಾಲೂಕಿನ ಅಭಿವೃದ್ಧಿಗೆ ಅವ್ರಿಗೆ ಸಚಿವ ಸ್ಥಾನ ಕೊಡಬೇಕಾಗಿ ಪ್ರತಿಯೊಬ್ಬರು ಕೂಡ ಒಳ್ಳೆಯ ಮನಸ್ಸಿಂದ ಅವರಿಗೆ ನಾವು ಎಲ್ಲರೂ ಕೂಡ ಒಂದು ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ. ದಯವಿಟ್ಟು ಅವರಿಗೆ ಈ ಸರ್ ಸಚಿವ ಸ್ಥಾನ ನೀಡಬೇಕಾಗಿ ಮನವಿ ಮಾಡಿಕೊಳ್ತಾ ಇದ್ದೀವಿ ಬೆನಕಳ ಗ್ರಾಮಸ್ಥದಿಂದ. ಹೌದು, ಅವರು ಯಾವಾಗಲೂ ಇವ ಜನಸೇವೆ ಇರೋದ್ರ ನೆಕ್ಸ್ಟ್ ಆಮಿಕೆಗೆ ಅವರಲ್ಲಿ ಯಾವುದೇ ರೀತಿ ಜಾತಿ ಆಗಲಿ ಇನ್ನೊಂದಾಗಲಿ ಯಾವುದೇ ರೀತಿ ಅಲ್ಲ, ಪ್ರತಿಯೊಬ್ಬರೂ ಕೂಡ ಒಳ್ಳೆಯ ಮನಸ್ಸಿಂದ ಅವರು ಎಲ್ಲರ ಪ್ರೀತಿಯಿಂದ ಕಾಣ್ತಾರೆ. ನೆಕ್ಸ್ಟ್ ಶಾಸಕರು ಅನ್ನೋ ಅವ್ರಿಗೆ ಅಹಂಭಾವನೂ ಇಲ್ಲ. ಒಂದು ಸಣ್ಣ ಮಗುವಾಗಲೇ ಒಂದು ಯಾರೇ ಆಗಲೇ ಮಾತಾಡ್ಸೋರು ಕೂಡ ಅವ್ರಿಗೆ ಗೌರವಯುತವಾಗಿ ಮಾತಾಡಿ ಅವ್ರು ಎಲ್ಲ ರೀತಿ ನಡೆದುಕೊಳ್ತಾರೆ. ಆಮೇಲೆ ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಸಮಸ್ಯೆಗೂ ಕೂಡ ಅವ್ರು ಸ್ಪಂದನೆ ಮಾಡ್ತಾ ಇರ್ತಾರೆ. ಹಾಗಾಗಿ ಅವರಿಗೆ ದಯವಿಟ್ಟು ಎಲ್ಲ ಸಮುದಾಯ ವತಿಯಿಂದ ಪ್ರತಿಯೊಬ್ಬರು ಇವತ್ತು ಎಲ್ಲರೂ ಕೂಡಿ ಅವರಿಗೆ ಒಮ್ಮನಸ್ಸಿಂದ ಅವರಿಗೆ ಈಗ ಸಚಿವ ಸ್ಥಾನ ನೀಡಬೇಕಂತ ಹೇಳಿ ಕಳಕಳಿಯನ್ನು ನಾವು ಮುಖ್ಯಮಂತ್ರಿ ಹಾಗೂ ಎಲ್ಲರಿಗೂ ಕೂಡ ಮನವಿ ಮಾಡಿಕೊಳ್ತಾ ಇದ್ದೀವಿ. ನಿಮ್ಮ ಶಾಸಕರು ಗಾಂಧಿ ತತ್ವ ಅಡಿಯಲ್ಲಿ ಇರ್ತಕ್ಕಂಥವ್ರು ಅಂತ ನಾನು ಕೇಳಿದ್ದೀನಿ. ಆದರೆ ರಾಮನ ರಾಜ್ಯವನ್ನು ಕಂಡಂತ ಅಂದಿನ ಕಾಲದ ರಾಮನ ಕಾಲ ಯುಗದಲ್ಲಿ ಈ ಕಲಿಯುಗದಲ್ಲಿ ಕೂಡ ನಿಮ್ಮ ಶಾಸಕರು ಈಗ ರಾವಣ ಕಾಲ ಇದ್ದು ಅವಾಗಿನ ರಾಮನ ಕಾಲ ಇತ್ತು. ಈಗ ಹೊಡಿಬಡಿಯನ್ನು ಕಡಿ ಸಂಸ್ಕೃತಿ ಇರುವಂತ ರಾಜಕಾರಣದಲ್ಲಿ ಇಲ್ಲೇ ರಾಮನ ಕಾಲದ ಗಾಂಧಿ ತತ್ವ ಇಟ್ಕೊಂಡಂತ ನಿಮ್ಮ ಶಾಸಕರಿಗೆ ಇಲ್ಲೇ ಒಂದು ಕಡೆ ಎಲ್ಲಿ ಲೇಟಾಗಿ ಮಾಡುವಂಥದ್ದು, ಸಚಿವ ಸ್ಥಾನ ನೀಡುವಂಥದ್ದು ಮಾಡ್ತಾ ಇದ್ದಾರೇನೋ ಅಂತೇಳಿ. ಆ ಥರದ್ದೇನೇ ಸಮಸ್ಯೆ ಇಲ್ಲ. ಎಂಥ ಒಂದು ಕೆಟ್ಟ ಮನಸ್ಸಾದರೂ ಒಂದು ಒಳ್ಳೆ ಮಾತಿಗಾಗಲಿ ಒಳ್ಳೆ ವಿಷಯಕ್ಕಾಗಲಿ ಮನಸ್ಸು ಪರಿವರ್ತನೆ ಆದೇ ಆಗತಿ. ಅವರು ಯಾವುದೇ ರೀತಿ ಯಾವುದೇ ಒಂದು ದೊಡ್ಡಸ್ತಿಯಾಗಿ ಯಾವುದೋ ತೋರಿಸ್ದೆ ಒಳ್ಳೆ ಮನಸ್ಸಿಂದ ಪರಿವರ್ತನೆ ಆಗಿರೋದ್ರಿಂದ ಅವರಿಗೆ ಎಲ್ಲ ಜನಗಳನ್ನು ಒಗ್ಗೂಡಿಸೋ ಒಂದು ಮನಸ್ಥಿತಿನೇ ಐತಿ. ಅದ್ರ ಜೊತೆಗೆ ಅವ್ರು ಯಾರನ್ನ ಅವ್ರು ಎಂಥ ಶತ್ರುನಾದ ಪ್ರೀತಿಯಿಂದ ಕರೆದು ಅವ್ರು ಮಾತಾಡಿಸಿ ಅವ್ರ ಮನಸ್ಸನ್ನು ಗೆದ್ದು ಆಮೇಲೆ ಆಮೇಲೆ ಆಗ್ತಕ್ಕಂಥ ಕೆಲಸಗಳು ನೆಕ್ಸ್ಟ್ ಮುಂದಿನ ಒಂದು ಚುನಾವಣೆ ಬಂದರೂ ಒಂದು ಗೆಲ್ಲೋದಕ್ಕೋಸ್ಕರ ಈ ಹೊನ್ನಾಳಿ ತಾಲೂಕಿಗೆ ಸಚಿವ ಸ್ಥಾನ ನೀಡಿ ಗೌರವ ಕೊಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ಡಿ ಪರಮೇಶ್ವರಪ್ಪನವರು ಕೊಟ್ಟಮಲ್ಲವರು ಸಚಿವರಾಗಿದ್ದು, ನೀರಾವರಿ ಸಚಿವರಾಗಿದ್ದು, ಎಚ್.ಎಸ್. ರುದ್ರಪ್ಪನವರು ರೈತ ಸಂಘದಿಂದ ಅವಾಗ ಸಚಿವರಾಗುವಂಥದ್ದಾಯಿತು. ಬಸವನಗೌಡರು ಕೂಡ 2 ಸಾರಿ MLA ಆಗಿದ್ದಾರೆ. ಅವರೇ ಫ್ಯಾಮಿಲಿ, ಅವ್ರ ಅಣ್ಣ ಇವರು 3 ಸಾರಿ ಆಗಿದ್ದಾರೆ, 2 ಸಾರಿ ಸೋತಿದ್ದಾರೆ. ಯಾಕೆ ಎಲ್ಲೇ ಒಂದು ಕಡೆ ಜಿ ಪರಮೇಶ್ವರಪ್ಪ ಎಚ್.ಎಸ್. ರುದ್ರಪ್ಪ ಆದ ನಂತರ ಎಲ್ಲೇ ಒಂದು ಲಿಂಗಾಯತ ಕೋಟಾದಡಿಯಲ್ಲಿ ಸಚಿವ ಸ್ಥಾನ ಹೊನ್ನಾಳಿ ತಾಲೂಕಿಗೆ ಸಿಕ್ಕಿಲ್ಲ ಅನ್ನೋದು ಒಂದು ಲಿಂಗಾಯತ ಸಮುದಾಯ, ಎಲ್ಲ ಸಮುದಾಯಗಳು ಕೂಡ ಒಕ್ಕರಲ್ಲಿನ ಒಂದು ಬೇಜಾರ ಸ್ಥಿತಿ ಕೂಡ ಉದ್ಭವ ಆಗ್ಬಿಟ್ಟಿದೆ. ಹೌದು, ನಿಜವಾಗಿ ನೀವು ಹೇಳೋದು ಕರೆಕ್ಟ್ ಐತೆ. ಅವ್ರು ಇಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಇವು ನೋಡಿದರೆ ಅವರಿಗೆ ನಿಜಕ್ಕೂ 100 ಸಚಿವ ಸ್ಥಾನ ಸಿಗಬೇಕು. ಭಾಳ ದಿವಸದಿಂದ ಸಿಕ್ಕಿಲ್ಲ. ಆಗ ಎಂತಂಥ ಈ ಒಂದು ಸಣ್ಣ ಪುಟ್ಟ ಹೊಸ್ದಾಗಿ ಆಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಅವ್ರಿಗೆ ಸಚಿವ ಸ್ಥಾನ ಸಿಕ್ಕತ್ತಿ. ಅವ್ರು ಅನಾದಿ ಕಾಲದಿಂದ ಅವ್ರ ವಂಶ ಪಾರಂಪರ್ಯವಾಗಿ ಜನಸೇವೆ ಮಾಡ್ತಾ ಬಂದಿದ್ದಾರೆ. ಅದೊಂದು ನೋವು ನಮ್ಮ ಹೊನ್ನಾಳಿ ತಾಲೂಕಾಗಿದೆ. ದಯವಿಟ್ಟು ಆ ನೋವು ನೀಗಿಸೋಕ್ಕೋಸ್ಕರ ಮುಂದಿನ ಎಲೆಕ್ಷನ್ ಗೆಲ್ಲೋದಕ್ಕೋಸ್ಕರ ಶಾಂತಿಗೌಡ ಅವ್ರಿಗೆ ಸಚಿವ ಸ್ಥಾನ ನೀಡಿ ಇದೊಂದು ಅವಕಾಶ ಕೊಡಬೇಕಾಗಿ ಹಾಗೆ ಈಗಿನ ಸರ್ಕಾರಕ್ಕೆ ನಾವು ಮನವಿ ಮಾಡಿಕೊಳ್ತಾ ಇದ್ದೀವಿ. ಬೆನಕನಹಳ್ಳಿ ಗ್ರಾಮಸ್ಥರಿಂದ ಮನವಿ ಆಗ್ರಹ ಮಾಡಿಕೊಳ್ತೀವಿ. ಅವರು ಸಚಿವರಾಗಬೇಕು ಅನ್ನೋದು ಏನಾದ್ರು ಅದ್ರ ಬಗ್ಗೆ ಹೇಳ್ಬೋದಾ ಒಬ್ಬ ಯುವಕ ಆಗಿ ಅಂತ ಹೇಳಿ? ನಾವು ಸಚಿವ ಸ್ಥಾನ ಕೇಳಕ್ಕೆ ಒಂದು ಮುಖ್ಯ ಕಾರಣ ಅಂದರೆ, ಮೊದಲ ಸಾರಿ ಗೆದ್ದಿರ್ತಕ್ಕಂಥವ್ರೆ ಸಚಿವ ಸ್ಥಾನ ಕೇಳ್ತಿದ್ದಾರೆ ನಮ್ಮ ರಾಜ್ಯದಾಗೆ. ಬಹುತೇಕ ನಾವು ನೋಡ್ತಾ ಇದ್ದೀವಿ. ಶಾಂತನಗೌಡರು ಪಕ್ಷೇತರ ಇಲ್ಲಿಗೆ ಮೊದಲ ಸಾರಿ ಗೆದ್ದಾಗ ಶಾಂತನಗೌಡರು 25,000 ಮತಗಳ ಅಂತರದಿಂದ ಗೆದ್ದಿದ್ರು ಕೂಡ, ಬೇರೆ ಪಕ್ಷದಾಗ ಅವ್ರಿಗೆ ಅವಕಾಶ ಇದ್ದರೂ ಕೂಡ ನಾವು ಈ ಕಾಂಗ್ರೆಸ್ ತತ್ವ ಸಿದ್ಧಾಂತಗಳಿಗೆ ಅವರು ಬೆಲೆ ಕೊಟ್ಟು ಯಾವುದೇ ಆಸೆ ಆಕಾಂಕ್ಷೆಗಳನ್ನು ಹಿಡದೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದರು. 2ನೇ ಬಾರಿ ಗೆದ್ದಾಗ ಕೂಡ ಇದೇ ಮಾಡಿದರು. ಆಮೇಲೆ ಈ ಜಿಲ್ಲೆಗೆ ಅವರೇ ಹಿರಿಯ ಶಾಸಕರಾದ್ರಿಂದ ಅವ್ರಿಗೆ ಈ ಸರಿ ಅವಕಾಶ ಮಾಡಿಕೊಡ್ಬೇಕು. ಮುಂದೆ ಕಾಂಗ್ರೆಸ್ಸಿಗೆ ಒಳ್ಳೆ ಭವಿಷ್ಯ ಐತಿ ಹೊನ್ನಾಳಿ ತಾಲೂಕಿನಾಗೆ. ಆದ್ದರಿಂದ ನಮ್ಮ ಗೌಡ್ರು ಈ ಸರಿ ಅವಕಾಶ ಮಾಡಿಕೊಡ್ರಿ ಅಂತ ನಾವು ಬೇಡಿಕೆ ಅಂತೀವಿ. ಹೊನ್ನಾಳಿ ತಾಲೂಕಿಗೆ ಡಿ.ಜಿ. ಶಾಂತಗೌಡರಿಗೆ ಮಾತ್ರ ಅವಕಾಶ ಅಲ್ಲ, ಡಿ.ಜಿ. ಶಾಂತಗೌಡರವನ್ನ ಸಚಿವ ಮಾಡಿದರೆ 6-7 ಜಿಲ್ಲೆಯಲ್ಲಿ ಲಿಂಗಾಯತ ಸಮುದಾಯಗಳು ಇದ್ದಾವೆ. ಬರೀ ಒಂದು ಸಾಧು ಲಿಂಗಾಯತ ಸಮುದಾಯ ಅಲ್ಲ, ಪಂಚಮಸಾಲಿ ಸಮುದಾಯ ಅಲ್ಲ, ರೆಡ್ಡಿ ಲಿಂಗಾಯತ ಅಲ್ಲ, ಕುಂಚಿಟಗ ಅಲ್ಲ, ಗಾಣಿಗರಲ್ಲ, ಎಲ್ಲ ಲಿಂಗಾಯತ ಸಮುದಾಯಗಳನ್ನ ಒಗ್ಗೂಡಿಸಿಕೊಂಡು ತೆಗೆದುಕೊಳ್ಳುವಂಥ ಶಕ್ತಿ ನಿಮ್ಮ ಡಿ.ಜಿ. ಶಾಂತಗೌಡರು ಇದೆ ಅಂತ ಹೇಳಿ ಲಿಂಗಾಯತ ಸಮುದಾಯದವರು ಮೊನ್ನೆ ಮಾತಾಡುವಂಥ ಸ್ಥಿತಿ ಉದ್ಭವ ಆಗಿತ್ತು.
ಅವ್ರು ಇವತ್ತಿನವರೆಗೂ ನಾನು ನೋಡಿರೋ ಪ್ರಕಾರ ಯಾರಿಗೂ ಜಾತಿ ಧರ್ಮ ಯಾವುದೂ ನೋಡದೆ ಪ್ರತಿಯೊಬ್ಬರಿಗೂ ಸ್ಪಂದಿಸ ಅವ್ರ ಗುಣ ಅವ್ರ ದೊಡ್ಡ ಮನೆ ಅಂತ ನಾವೆಲ್ಲ ಕರಿತೀವಿ. ಅವ್ರ ದೊಡ್ಡ ಗುಣನೂ ಕೂಡ ಐತೆ ಅವ್ರ ಹತ್ರ. ಹಂಗಾಗಿ ಅವ್ರಿಗೆ ಈ ಸರಿ ಅವಕಾಶ ಮಾಡಿಕೊಡ್ಬೇಕು. ನಾನೊಬ್ಬ ತಳ ಸಮುದಾಯದನಾಗಿ ಅವರಿಗೆ ಮನವಿ ಮಾಡ್ತಿದ್ದೀನಿ ಅಂದರೆ ಅವ್ರು ಒಳ್ಳೆತನಕ್ಕೆ. ಆ್ಯಕ್ಚುಲಿ ನಾವು ನಾಯಕ ಸಮುದಾಯದವರಾದರೂ ಕೂಡ ನಮ್ಮ ಇಡೀ ತಾಲೂಕಿನಾಗೆ ಎಲೆಕ್ಷನ್ ಸಮಯದಲ್ಲಿ ಎಲ್ಲರೂ ನಾವು ಅವರಿಗೆ ಸಪೋರ್ಟ್ ಮಾಡಿದ್ದೀವಿ, ಮುಂದೆನೂ ಕೂಡ ಮಾಡ್ತೀವಿ. ಮುಂದೆ ಕೂಡ ಅವ್ರ ಮನೆ ನಮಗೆ ಆಗಬೇಕು ಅನ್ನೋದು ಐತೆ ಎಲ್ಲರಿಗೂ. ಆದ್ದರಿಂದ ಈ ಸರಿ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅವರಿಗೆ. ನಮಸ್ತೆ. ನಮಸ್ಕಾರ. ಈಗ ನಮ್ಮ ಡಿ ಜಿ ಶಾಂತನಗೌಡರು ಹೇಳಿದ್ರಿ ರಾಮನ ಕಾಲ ರಾವಣನ ಕಾಲ. ಈ ರಾವಣ ಕಾಲದಾಗೂ ನಮ್ಮ ಡಿ ಜಿ ಶಾಂತನಗೌಡರು ಶ್ರೀರಾಮಚಂದ್ರನೇ. ಯಾಕೆ ಅಂದರೆ ಇಲ್ಲಿ ಯಾವುದೇ ಥರದ ದುಡ್ಡು ಹಣ ಆಮಿಷಕ್ಕೆ ಒಳಗಾಗದೇ ನಿಷ್ಕಲ್ಮಶವಾಗಿ ಪ್ರತಿಯೊಬ್ಬರಿಗೂ ಸ್ಪಂದನೆ ಮಾಡಿ ಅವರು ಎಲ್ಲ ಕೆಲಸನೂ ಮಾಡಿಕೊಡೋದ್ರಿಂದ, ಆಮೇಲೆ ವಯಸ್ಸಲ್ಲಿ ಎಲ್ಲರಿಗಿಂತನೂ ಹಿರಿಯ ಶಾಸಕ, 3 ಬಾರಿ ಕಾಂಗ್ರೆಸ್ನಲ್ಲಿ ಗೆದ್ರೂ ನಮ್ಮ ಹೊನ್ನಾಳಿ ತಾಲೂಕಿಗೆ ಯಾವುದೇ ಥರದ ಸಚಿವ ಸ್ಥಾನ ಕೊಟ್ಟಿಲ್ಲ. ಆದ್ದರಿಂದ ನಮ್ಮ ಡಿ ಜಿ ಶಾಂತನಗೌಡರಿಗೆ ಈ ಸಲನಾದರೂ ಸಚಿವ ಸ್ಥಾನ ಕೊಟ್ಟು ನಮ್ಮ ಹೊನ್ನಾಳಿ ತಾಲೂಕಿಗೆ ಅಭಿವೃದ್ಧಿ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸ್ಕೊಡ್ಲಿ ಅಂತೇಳಿ ನಾವು ಕೇಳ್ಕೊಂಥದ್ದು ನಮ್ಮ ಬೆನಕನಹಳ್ಳಿ ಗ್ರಾಮಸ್ಥರ ಪರವಾಗಿ ಹಾಗೂ ಹೊನ್ನಾಳಿ ತಾಲೂಕಿನ ಪರವಾಗಿ ನಾವು ಡಿ ಕೆ ಶಿವಕುಮಾರ್ ಅವರಿಗೆ ಹಕ್ಕೊತ್ತಾಯ ಮಂಡನೆ ಮಾಡ್ತಾಯಿದ್ದೀವಿ. ಡಿ ಜಿ ಶಾಂತನಗೌಡರವರಿಗೆ ಸಚಿವ ಸ್ಥಾನ ಕೊಟ್ಟರೆ ಹೊನ್ನಾಳಿಗೆ ಮಾತ್ರ ಅಲ್ಲ, ದಾವಣಗೆರೆ ಜಿಲ್ಲೆ ಇಡೀ ರಾಜ್ಯಕ್ಕೆ ಡಿ ಜಿ ಶಾಂತನಗೌಡರ ಕೊಡುಗೆ ಬಹಳ ಅಪಾರ ಇದೆ. ಅವರು ಎಲ್ಲಿ ಕೂಡ ತೋರಿಸಿಕೊಳ್ಳುವಂಥ ಸ್ಥಿತಿ ಅವರು ಮಾಡಿಲ್ಲ. ಅದಕ್ಕೋಸ್ಕರ ತಾವು ಹೇಳೋದೇನು ಅವರು ಘನತೆಯನ್ನ ಅಂತ ಹೇಳಿ. ಎಲ್ಲರಿಗೂ ನಮಸ್ಕಾರ. ಅವರ ಅಣ್ಣರಾದ ಡಿ ಜಿ ಬಸವನಗೌಡರು ಅವರು ಸಹ ಶಾಸಕರಾಗಿದ್ದರು. ಅವರು ಭಾಳಷ್ಟು ಕೆಲಸ ಮಾಡಿದರು. ಅಷ್ಟೇ ಅಲ್ಲದೆ ಅವ್ರ ತಂದೆಯರು ಸಹ ಮಹಾರಾಜರ ಕಾಲದಲ್ಲಿ ಶಾಸಕ, ಅವಾಗ ಏನಂತಿದ್ರು ಗೊತ್ತಿಲ್ಲ, ಎಮ್ ಆರ್ ಐ ಏನೋ ಆಗಿದ್ದರು. 25 ರೂಪಾಯಿ ಹಣವನ್ನ ಕಟ್ಟಿ ಇತ್ತು ವೋಟಿಂಗ್ ಇತ್ತು. ಅವಾಗಲೂ ಅವರಲ್ಲಿ ಶಾಸಕರ ಲೆಕ್ಕಾಚಾರನೇ ಆಗಿದ್ದರು. ಅದು ಬೇರೆ ರೀತಿ ಹೇಳಿದ್ದಾರೆ, ಹಿಂದೆ ಹೇಳ್ತಾಯಿದ್ರು. ಹಾಗೆ ಅವ್ರ ತಂದೆಯರು ಅವರು ಶಾಸಕರಾಗಿದ್ದರು. ಆಮೇಲೆ ಅವ್ರ ಅಣ್ಣರು ಶಾಸಕರಾಗಿದ್ದರು. ಅವ್ರಿಗೆ ಮತ್ತು ಇವರು ಒಂದು 3 ಬಾರಿ ಶಾಸಕರಾಗಿದ್ದಾರೆ. ನೀವು ಹೇಳ್ದಂಗೆ ಇಡೀ ಹೊನ್ನಾಳಿ ತಾಲೂಕಿಗೆಲ್ಲ ಎಲ್ಲ ಕಡೆನೂ ಅವ್ರ ಬಗ್ಗೆ ನಾವು ಎಲ್ಲರ ಹೊರಗಡೆ ಹೋದರೆ ನಾವು ಏನಾರು ಹೊನ್ನಾಳಿ ಅಂತಂದರೆ ನೀವು ಶಾಂತನಗೌಡರನ್ನ ಹೊಗಳ್ತಾರೆ, ಒಳ್ಳೆ ಮನುಷ್ಯ ಕಂಡ್ರಿ ಅಂತ ಹೇಳ್ತಾರೆ. ಬೇರೆ ಜಿಲ್ಲೆಯಲ್ಲಿ ಹೇಳ್ತಕ್ಕಂಥ ವಿಚಾರ ಹೇಳ್ತಾನೆ ನಾನು ಎಲ್ಲ ಮೊನ್ನೆ ಹುಣಸೂರು ಕಡೆ ಹೋಗಿದ್ದೆ, ಇಲ್ಲೆಲ್ಲ ಹೊಸದುರ್ಗ ಅಲ್ಲೆಲ್ಲ ಹೋಗಿದ್ದೆ. ಅವ್ರ ಬಗ್ಗೆ ಭಾಳ ಅಭಿಮಾನ ಇದೆ. ಶಾಂತನಗೌಡರ ಕ್ಷೇತ್ರದವ್ರು ಅಂದರೆ ನಮಗೂ ಏನೋ ಒಂದು ಮನ್ನಣೆಯನ್ನು ಕೊಡ್ತಾರೆ, ಗೌರವವನ್ನು ಕೊಡ್ತಾರೆ. ಹಂಗೆ ಇರ್ತಕ್ಕಂಥ ಇವರಿಗೆ ಶಾಂತನಗೌಡರಿಗೆ ಈಗ ಒಂದು 3 ಬಾರಿ ಶಾಸಕರಾಗಿದ್ದಾರೆ. ಅವ್ರಿಗೆ ಏನಾದ್ರು ಒಂದು ಸಚಿವ ಸ್ಥಾನವನ್ನು ಡಿ ಕೆ ಶಿವಕುಮಾರ್ ಸಾಹೇಬರು ಕೊಟ್ಟಿದ್ದೇ ಆದರೆ ಇಡೀ ನಮ್ಮ ತಾಲೂಕಿಗೆಲ್ಲ ಜಿಲ್ಲೆಗೂ ಅಲ್ಲ, ಇಡೀ ಕರ್ನಾಟಕಕ್ಕೆ ಒಳ್ಳೆಯದಾಗ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಕರ್ನಾಟಕದ ಅತ್ಯಂತ ಹಿರಿಯ ರಾಜಕಾರಣಿ ಅವರ ಅಣ್ಣನಿಗೂ ಸಹ ಈ ಮಂತ್ರಿ ಭಾಗ್ಯ ಬರಲಿಲ್ಲ. ನಮಗೆ ಅದೊಂದು ದುಃಖ ಇದೆ. ಅವರು 3-4 ಬಾರಿ MLA ಆದರು. ಈಗ ಇವರು ಅಷ್ಟೇ ಆಗಿ ಹಿರಿಯ ಶಾಸಕರು. ಮತ್ತು ಮುಖ್ಯವಾಗಿ ಸಮಾಜದ ಎಲ್ಲ ವರ್ಗದವ್ರನ್ನ ಕೂಡಿಸ್ಕೊಂಡು ಹೋಗೋಂಥ ಒಂದು ಮುಂದಾಳತ್ವ ಇದೆ. ಬಟ್ ಒಂದು ಏನಿದೆ ಅಂದರೆ ತುಂಬ ಸರಳತೆಯ ವ್ಯಕ್ತಿ. ಸರಳತೆ ಮತ್ತು ಸೌಜನ್ಯಕ್ಕೆ ಬೆಲೆ ಇಲ್ಲ ಅನ್ನಂಗಾಗುತ್ತೆ. ಇವರಿಗೆ ಈ ಬಾರಿ ದಾವಣಗೆರೆಯಿಂದ ಏನಾದರೂ ಕೊಟ್ಟರೆ, ಮತ್ತು ಅವ್ರು ಯಾವ ಥರ ಲೆಕ್ಕ ಹಾಕಿದ್ರು, ಈಗ ಇರೋ ಲೆಕ್ಕದಲ್ಲಿ ಸೀನಿಯರು ಇವರೇ, ಮತ್ತು ಕೊಡಬೇಕಾಗಿರೋಂಥ ಅರ್ಹತೆ ಸ್ಥಾನವೂ ಇವರೇ, ಮತ್ತು ಇಳಿ ವಯಸ್ಸಿನಲ್ಲಿದ್ದಾರೆ. ಈ ವಯಸ್ಸಿನಲ್ಲಿ ಕೊಟ್ಟರೆ ಇಡೀ ದಾವಣಗೆರೆ ಜಿಲ್ಲೆಗೂ ಒಂದು ಅಭಿವೃದ್ಧಿ ಮಾಡೋಕ್ಕೆ ಇವರು ಸಹಕಾರ ಆಗುತ್ತೆ. ಮೊದಲಿಂದನೂ ಸಹಕಾರ ಮತ್ತು ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗಿರ್ತಂಥ ನಾಯಕತ್ವ ಇದೆ. ಇವರಿಗೆ ಈ ಸರಿ ದಯವಿಟ್ಟು ಅದನ್ನು ಪರಿಗಣಿಸಬೇಕು ಅಂತ ನಾವು ಹೊನ್ನಾಳಿ ತಾಲೂಕಿನ ಜನತೆಯ ಪರವಾಗಿ ಮನವಿ ಮಾಡ್ಕೊಳ್ತೀವಿ. ನಮಸ್ತೆ. ಡಿ ಕೆ ಶಿವಕುಮಾರ್ ಸರ್ ಅವರಿಗೆ ಮನವಿ ಏನಂತ ಕೇಳೋದಂದರೆ, ನಮಗೆ ಸಚಿವ ಸ್ಥಾನ ಡಿ ಜಿ ಶಾಂತನಗೌಡರಿಗೆ ಕೊಡಲೇಬೇಕು ಅಂತ ಕೇಳ್ತಾ ಇದ್ದೀವಿ. ಬೆನಕನಹಳ್ಳಿ ಗ್ರಾಮದಲ್ಲಿ ಕೊಡಲಿಲ್ಲ ಅಂದರೆ ಸಾಹೇಬರಿಗೆ ಖಂಡಿತ ಉಗ್ರವಾಗಿ ಹೋರಾಟಗಳನ್ನು ಮಾಡಲೇಬೇಕಂತ ನಾವು ಬೆನಕನಹಳ್ಳಿ ಗ್ರಾಮದವರು ಎಲ್ಲರೂ ಒಮ್ಮತದಿಂದ ಹೋರಾಟ ಮಾಡಲೇಬೇಕಂತ ಕೂತ್ಕೊಂಡಿದ್ವಿ. ಕೊಡಲೇಬೇಕು, ಇದಂತೂ ಸತ್ಯವಾಗು. ನಮಸ್ಕಾರ ಸರ್. ನಮ್ಮ ಡಿ ಜಿ ಶಾಂತನಗೌಡರು 3 ಬಾರಿ ಗೆದ್ದರದಿಂದ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದಾಗ ಡಿ ಕೆ ಶಿವಕುಮಾರ್ ಸರ್, ಸಿದ್ದರಾಮಯ್ಯ ಸರ್ ಅವಾಗಲೇ ಮಾತಾಡಿದರು ಮುಂದಿನ ದಿನಗಳಲ್ಲಿ ಸಚಿವ ಸ್ಥಾನ ಕೊಡ್ತೇವೆ ಅಂತ.
ಆದರೂ ಕೊಡೋಕೆ ಅವಕಾಶ ಮಾಡ್ತಾ ಇಲ್ಲ. ಯಾಕಂತ ಗೊತ್ತಾಗ್ತಾಯಿಲ್ಲ. ಕೊಡಲೇಬೇಕಂತ ನಮ್ಮ ಗ್ರಾಮದಿಂದ ಹೊನ್ನಾಳಿ ತಾಲೂಕಿನಿಂದ ನಾವು ಮನವಿ ಮಾಡ್ತಾ ಇದ್ದೀವಿ. ದಯವಿಟ್ಟು ಅವ್ರು ಸಚಿವ ಸ್ಥಾನ ಸಿಕ್ಕರೆ ಇಡೀ ನಮ್ಮ ಜಿಲ್ಲೆಗೆ ಒಳ್ಳೆಯದಾಗುತ್ತಂತ ಬಯಸಿದ್ದೀವಿ. ಎಲ್ಲ ಜಿಲ್ಲೆಗಳಿಗೂ ಕೊಡ್ತಾ ಇದ್ದಾರೆ. ಇವ್ರು ನಮ್ಮ ಸಾಹೇಬ್ರಿಗೆ ಒಬ್ರು ಕೊಡಲಿ ಅಂತ ನಾವು ಕೋರ್ತಾ ಇದ್ದೀವಿ. ಹನುಮಂತ ಡಿ ಕೆ ಸಾಯಿಕುಮಾರ್. ಹೊನ್ನಾಳಿ ತಾಲೂಕಿಗೆ ಡಿ ಜಿ ಶಾಂತನಗೌಡರಿಗೆ ಸಚಿವ ಸ್ಥಾನ ಕೊಡಲೇಬೇಕು. ಡಿ ಜಿ ಶಾಂತನಗೌಡರಿಗೆ ಸಚಿವ ಸ್ಥಾನ ಕೊಡಲೇಬೇಕು. ಸಚಿವ ಸ್ಥಾನ ಕೊಡಲೇಬೇಕು.